బయలుదేరేది ఇంకా 10 నిమిషాలు 10 నిమిషాల్లో బయలుదేరుతామని చెప్తా ఉండేది. ఏం పాటలు ಅದನ್ನು ಸ್ವಲ್ಪ ಮೇಲ್ಗಡೆ ಬಿಜವಾರದ ಹತ್ರ ಮಾಡಬೇಕು. ಬಿಜವಾರದಿಂದ ಸ್ವಲ್ಪ ಮುಂದೆ ಜಗಳಕ್ಕೆ ಬರ್ತದೆ ಅದು ನಮ್ಮಾಗ ಜಗಳ ಭಾರಿ ಜೋರ ಬರ್ತದೆ ಅದು ಅದೇ ಅದೆಷ್ಟು ಇದು ನೀವು ಇಟ್ಕೊಂಡಿರೋದು ನಾವು 2.5 ಲಕ್ಷ ಇಲ್ಲಿ ಬಂದ್ಬಿಡಮ್ಮ ಇಲ್ಲಿ ಕೊಟ್ಟಿದ್ದು 2.20 ಏನು ನಿಮ್ಮ ಹೆಸರು? ನನ್ನ ಹೆಸರು ಸುಮನ್ ಅಂತ. ಸುಮನ್ ಅಂತನಾ? ಯಾವ ನಿಮ್ಮದು? ನಮ್ಮದು ವಿಜಯಪುರ. ವಿಜಯಪುರನಾ? ಎಷ್ಟು ದಿವಸ ಆಯಿತು ನೀವು ಈ ರಾಸಕ್ಕೆ ನೋಡ್ಕೊಂಬಂದು? ಸರ್ ನಾವು ಬಂದಾಗಲೇ 3 ದಿನ ಆಗಿದೆ. 3 ದಿವಸ ಆಗಿದೆಯಾ? ಹೆಂಗಿದೆ ಈ ಸಾರಿ ವಾತಾವರಣ, ಜಾತ್ರೆ ವಾತಾವರಣ? ವ್ಯಾಪಾರ ಕಮ್ಮಿ ಆಗ್ತಾ ಇದೆಯಾ? ವ್ಯಾಪಾರ ಕಡಿಮೆ. ಹಾಂ, ಸ್ವಲ್ಪ 1 ಲಕ್ಷ ಹಿಂದೆ ಮುಂದೆ ವ್ಯಾಪಾರ ಪರವಾಗಿಲ್ಲ. ಏನು ಹೇಳ್ತೀರಾ ನಿಮ್ಮ ಈ ಜೊತೆ ಬೆಲೆ? ನಾವು 5.5 ಲಕ್ಷ ಹೇಳ್ತಾ ಇದ್ದೀವಿ. 5.5 ಲಕ್ಷ ಹೇಳ್ತಾ ಇದ್ದೀರಾ? ಹಾಲಲ್ಲಿ ಎಷ್ಟಾಗಿದೆ ಇದು? ಇದು ಈಗ 4 ಕಾಲಕ್ಕೆ ಬಂದಿದೆ. 4 ಕಾಲಕ್ಕೆ ಬಂದಿದೆಯಾ? ಏನು ಮನೆಯಲ್ಲೇ ಹುಟ್ಟಿರೋದಾ ಇಲ್ಲ ನೀವು ಎಲ್ಲ ತಗೊಂಬಂದು ಊಟ ಮಾಡಿರೋದಾ? ತಿಂಗಳಾಗಿದೆ ನಾವು ತೊಗೊಂಬಂದು. ಎಲ್ಲಿ ತೊಗೊಂಬಂದಿದ್ದು ನೀವು? ನಾವು ಮಂಡ್ಯ ಹತ್ರ ತೊಗೊಂಬಂದ್ರಿ. ಹೌದಾ? ನಿಮ್ಗೆ ಎಷ್ಟು ಬಿತ್ತು? ಆಗ ನಮಗೆ 4.60 ಬಿತ್ತು. 4.60 ಬಿತ್ತು. ಆದ್ರೂ ಇವಾಗ ಹೇಳ್ತಾ ಇರೋ ಬೆಲೆನೂ ಅಷ್ಟೇನಾ ನೀವು? ಈಗ ಅಷ್ಟೇ ಬಜಾರಿಲ್ಲ. 5.5 ಹೇಳ್ತಾ ಇದ್ದೀವಿ. 5.5 ಹೇಳ್ತಾ ಇದ್ದೀರಾ? ಏನೇನು ತಿಂಡಿ ಕೊಡ್ತೀರಾ ಮೇವು? ನಾವು ಇದಕ್ಕೆ ಚಕ್ಕೆ ಬೂಸ, ಕಳ್ಳೆ ಒಟ್ಟು, ಆಮೇಲೆ ರವೆ ಬೂಸ, ಜೋಳದ ನುಚ್ಚು, ಪೂರಿ ಕೊಡ್ತೀವಿ. ಒಣ ಹುಲ್ಲು ಹಾಕ್ತೀರಾ ಇಲ್ಲ ಹಸಿ ಹುಲ್ಲು ಹಾಕಿ ಬೆಳೆಸ್ತೀರಾ? ನಾವು ರಾಗಿ ಹುಲ್ಲು ಮಾತ್ರ ಕೊಡ್ತೀವಿ. ರಾಗಿ ಹುಲ್ಲು, ಜೋಳದ ಕಡ್ಡಿ ಮಾತ್ರ ಕೊಡ್ತೀವಿ. ಜೋಳದ ಕಡ್ಡಿ ಹಸಿ ಜೋಳದ ಕಡ್ಡಿನ ಇಲ್ಲ ಒಣಗಿದ ಕಡ್ಡಿ? ಒಣಗಿದ ಕಡ್ಡಿ. ಒಣಗಿದ ಕಡ್ಡಿ ಅಂದರೆ ಹೆಂಗೆ? ಅದು ಒಣಗಿದ ಮೇಲೆ ತಿನ್ನಲ್ಲ ಅಂತಾರಲ್ವ ಜೋಳದ ಕಡ್ಡಿ? ಇಲ್ಲ, ನಮ್ಮವು ತಿನ್ನುತ್ತೆ. ಇನ್ನು ಎಷ್ಟು ದಿವಸ ಇರ್ತೀರಾ ಸರ್? ನಾವು ಕಮಿಟಿ ಮುಗಿಯೋವರೆಗೂ ಇರ್ತೀವಿ. ಇನ್ನು ತುಂಬ ಕಮ್ಮಿ ಬೆಲೆ ಕೇಳಿದ್ರೆ ಏನು ಮಾಡ್ತೀರಾ? ಹೊಡ್ಕೊಂಡು ಹೋಗ್ತೀರಾ ಇಲ್ಲ ತೊಗೊಂಡು ಹೋಗ್ತೀವಿ? ಮತ್ತೆ ವಾಪಸ್ ತಗೊಂಡು ಹೋಗ್ತೀರಾ? ಮತ್ತೆ ಬೇರೆ ಎಲ್ಲ ಜಾತ್ರೆ ಕರ್ಕೊಂಡು ಹೋಗ್ತೀರಾ? ಇಲ್ಲಿ ಹೋಗಲ್ಲ, ನೆಕ್ಸ್ಟ್ ಘಾಟಿಗೆ ಬರ್ತೀರಾ? ಅಕಸ್ಮಾತ್ ಊರಲ್ಲಿ ಯಾರಾದ್ರೂ ಬಂದು ಕೇಳಿದ್ರೆ ಕೊಡ್ತೀವಿ. ಊರಲ್ಲಿ ಯಾರನ್ನ ಬಂದು ಕೇಳಿದ್ರೆ ಕೊಡ್ತೀರಾ? ನಿಮ್ಮ ಹತ್ರ ಯಾವಾಗ ಇರ್ತಾವ? ಎನಿ ಟೈಮ್ 2 ಜೊತೆ 3 ಜೊತೆ ಇದ್ದೇ ಇರುತ್ತೆ. ಯಾರಿಗಾನ ಬೇಕಂದ್ರೆ ನೀವು ಕೊಡ್ತೀರಾ? ನಿಮ್ಮ ಮನೆ ಹತ್ರ ನೋಡ್ಬೋದು. ಕೊಡ್ತೀವಿ. ಇಲ್ಲಾಂದ್ರೆ ನಿಮ್ಮ ಮನೆ ವಿಜಯಪುರ ಅಂದ್ರ? ವಿಜಯಪುರ. ನಿಮ್ಮ ಫೋನ್ ನಂಬರ್ ಹಂಗೆ ಹೇಳ್ತೀರಾ? ಫೋನ್ ನಂಬರ್ 910 89 15 102. ಯಾರ್ದು ಫೋನ್ ನಂಬರು? ಯಜಮಾನ್ರಾ? ನೀವು? ನಾವು ಅವ್ರ ಮಗ. ನೀವು ಅವ್ರ ಮಗನಾ? ಎಷ್ಟು ಜೊತೆ ತಂದಿದ್ದೀರಾ ನೀವು? ನಾವು ಒಟ್ಟು 10 ಜೊತೆ ತೊಗೊಂಬಂದಿದ್ದೀರಿ. ಅದರಲ್ಲಿ ನಮ್ಮ 6 ಜೊತೆ ನಮಗೂ ಇದ್ದಾವೆ. ನಮ್ಮ ಸ್ನೇಹಿತರು ಒಂದು 4 ಜೊತೆ ಇದ್ದಾವೆ. 6 ಜೊತೆಯಲ್ಲಿ ಎಷ್ಟು ಜೊತೆ ಸೇಲ್ ಮಾಡಿದ್ರಿ ನೀವು? ನಾವು 6 ಜೊತೆಯಲ್ಲಿ ಈಗ 2 ಜೊತೆ ಕೊಟ್ಟಿದ್ದೀವಿ. 4 ಜೊತೆ ಇದೆ. ಏನು ಲಾಭ ಆಯ್ತಾ ನಿಮಗೆ? ಏನು ಸಾಕಿದ್ದು ಬಂದಿದೆ ಅಷ್ಟೇ. ಬಂಡವಾಳ ಹಾಕಿರೋದು ಬಂದಿದೆ, ಲಾಭ ಅಂತ ಬಂದಿಲ್ಲ. ಲಾಭ ಅಂತೇನು ಬಂದಿಲ್ಲ. ನಿಮ್ಗೇನ ಈ ಜಾತ್ರೆಯಲ್ಲಿ ಅನಾನುಕೂಲಗಳು ಇದೆಯಾ? ಅನಾನುಕೂಲ ಅಂತದ್ದು ಏನೂ ಇಲ್ಲ. ನಿನ್ನೆ ನಮಗೆ ಸ್ವಲ್ಪ ಮೆರವಣಿಗೆ ಮಾಡೋಕ್ಕೆ ಸ್ವಲ್ಪ ಪೊಲೀಸರು ಸ್ವಲ್ಪ ನಮಗೆ ಪ್ರೊಟೆಕ್ಷನ್ ಕೊಡಲಿಲ್ಲ, ತೊಂದರೆ ಮಾಡಿದ್ರು. ಏನು ತೊಂದರೆ ಅದು? ಏನೋ ಸ್ವಲ್ಪ ಜನ ಜಾಸ್ತಿ ಬರ್ತಾ ಇದ್ದಾರೆ, ವೆಹಿಕಲ್ಸ್ ಟ್ರಾಫಿಕ್ ಆಗಿದೆ ಅಂತ ನಮಗೆ ಮೆರವಣಿಗೆ ಮಾಡೋಕ್ಕೆ ಅಷ್ಟು ಫ್ರೀಯಾಗಿ ಬಿಡಲಿಲ್ಲ. ಮತ್ತೆ ಬೇರೆ ಏನೇನೋ ಸಮಸ್ಯೆ ಇದೆಯಾ? ಕರೆಂಟ್ ಏನೂ ಸಮಸ್ಯೆ ಏನಿಲ್ಲ. ನೀರೆಲ್ಲ ಮಾಮೂಲಿ ಕೊಡ್ತಾರೆ. ನಮ್ಮದೇ ಓನ್ ಟ್ಯಾಂಕರ್ ತೊಗೊಂಬಂದಿದ್ದೀರಿ. ಕರೆಂಟು ಬರುತ್ತೆ, ಕರೆಂಟ್ ಇಲ್ಲ ಅಂದರೆ ನಾವು ಜನರೇಟರ್ ತೊಗೊಂಬಂದಿದ್ದೀವಿ. ಇನ್ನು ಎಷ್ಟು ದಿವಸ ಇರ್ತೀರಾ ಇಲ್ಲೇ? ಅದೇ ಕಮಿಟಿ ಅನೌನ್ಸ್ ಮಾಡೋವರೆಗೂ ಇರ್ತೀವಿ. ಇನ್ನು ಎಷ್ಟು ದಿವಸ ಇರ್ಬೋದು ಅಂದಾಜು? ಇನ್ನು ಎಷ್ಟು ದಿವಸ? 2 ದಿನ ಇರುತ್ತೆ ಅನ್ಸುತ್ತೆ ಕಮಿಟಿ ಅನೌನ್ಸ್ ಮಾಡೋಕ್ಕೆ. ಶುಕ್ರವಾರ ಲಾಸ್ಟ್ ಆಗೋಗುತ್ತಾ ಜಾತ್ರೆ? ಅದೇ ಶನಿವಾರಕ್ಕೆ ಮುಗಿಬೋದು ಅನ್ಸುತ್ತೆ. ಶನಿವಾರಕ್ಕೆ ಮುಗಿಬೋದು ಅನ್ಸುತ್ತೆ. ಬರುತ್ತೆ ಅದು.
ಮುಕ್ಕು ಮೇಲೆ ಹೆಚ್ಚು ಬರೋದಿಲ್ಲ ನೇರ ಮಾಡಿ ಮುಂದಕ್ಕೆ ಬರೋದಿಲ್ಲ. ಅಲ್ಲ ಇಲ್ಲಿ ಏನಕ್ಕೆ ಹಂಗೆ ಬಂದಿರೋದು? ಏನು ಹೇಳಿ? ಮೂಗ್ ಮೇಲೆ ಹಿಂಗೆ ಅದು ಬೋನ್ ಇರೋದು ಏನಪ್ಪ, ಅದು ಒಂದೊಂದು ಟೈಪ್ ಇರ್ತದೆ. ಏನು ಆ ಮುಂದ್ಗಡೆ ಮೂಳೆ ಈ ಥರ ಬೆಂಡ್ ಇದೈತಲ್ಲ ಬೋನ್ ಇರೋದು ಅವೆಲ್ಲ ಇರೋದು.